ಸಾರಿ, ಸಣ್ಣ ಬದಲಾವಣೆ. ಕಾರ್ಯಕ್ರಮದಲ್ಲಿ ನಮ್ಮ ಈ ಹಿಂದೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕಾಲೇಜಿನ ಅಭಿವೃದ್ಧಿಗೆ, ಏಳಿಗೆಗೆ ಸಾಕಷ್ಟು ಶ್ರಮಿಸಿ ತಮ್ಮದೇ ಆದಂಥ ಕೊಡುಗೆಯನ್ನು ಸಲ್ಲಿಸಿರ್ತಕ್ಕಂಥ ನಿಕಟಪೂರ್ವ ಪ್ರಾಂಶುಪಾಲರಾದ ಸಮಾಜಶಾಸ್ತ್ರದ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀಯುತ KO ಮಾರಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ನಾನು ಕೇಳ್ಕೊಳ್ತೀನಿ ಸರ್. ಸಮಾರಂಭ ದೂರ ತರಂಗ ಶಿಕ್ಷಣ ಯೋಜನೆ ಉದ್ಘಾಟನೆ 24-25ನೇ ಸಾಲಿನ ಸಾಂಸ್ಕೃತಿಕ, ಕ್ರೀಡಾ, ರಾಷ್ಟ್ರೀಯ ಸೇವಾ ಯೋಜನೆ, ಯೂತ್ ರೆಡ್ ಕ್ರಾಸ್, ಸ್ಕೌಟ್ಸ್, ಗೈಡ್ಸ್ ಹಾಗೂ YQAC ಕಾರ್ಯಕ್ರಮಗಳ ಸಮಾರೋಪ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭ. ಈ ಸಮಾರಂಭದಲ್ಲಿ ಆಸೀನರಾಗಿ ಸಾಕಷ್ಟು ಮಾರ್ಮಿಕವಾಗಿ ನಮ್ಮೆಲ್ಲರಿಗೂ ಸಹ ಬೋಧನೆ ಮಾಡಿದ ಪಾವಗಡ ತಾಲೂಕಿನ ನನ್ನ ಅಭಿಪ್ರಾಯದಲ್ಲಿ ನಡೆದಾಡುವ ದೇವರು, ಆನಂತರ ಅನೇಕ ಜನಗಳಿಗೆ ಕಣ್ಣು ಕೊಟ್ಟಂಥವರು, ಕ್ಯಾನ್ಸರ್ ಪೀಡಿಗಳಿಗೆ ಸೇವೆ ಮಾಡಿದಂಥವರು, ಈ ಒಂದು ಪಾವಗಡ ಅಂದರೆ ಬರದ ಸಮಯದಲ್ಲಿ ಗೋವುಗಳಿಗೆ ಆಹಾರ ಕೊಟ್ಟಂಥವರು ಸ್ವಾಮೀಜಿಯವರು. ನಮ್ಮ ಮತ್ತು ಅವರ ಒಂದು ಸಂಬಂಧ ಅನೇಕ ವರ್ಷಗಳಿಂದ ಇದೆ. ಅಂಥವರು ಬಂದು ನಿಮ್ಮೆಲ್ಲರಿಗೂ ಸಹ ಸಾಕಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ. ಓದು ಸಾಮಾನ್ಯವಾಗಿ ಎಲ್ರಿಗೂ ಇರ್ತದೆ, ಆದರೆ ಆ ಓದನ್ನು ಯಾವ ರೀತಿಯಲ್ಲಿ ಬಳಸ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಅಂದರೆ ವಿನಯ ವಿದ್ಯೆ ತುಂಬ ಸಂಬಂಧ ಇದೆ. ಬರೀ ವಿದ್ಯೆ ಇದ್ದರೆ ಅಹಂಕಾರ ಅದಲ್ಲ, ವಿನಯದಿಂದ ವಿದ್ಯೆ ಅಂತಕ್ಕಂಥದ್ದು. ವಿದ್ಯೆಗೆ ವಿನಯ ಬಂದಾಗ ಅದು ತುಂಬ ಭೂಷಣವಾಗಿ ಕಾಣುತ್ತೆ ಅಂತಕ್ಕಂಥದ್ದು. ಅಂಥ ಮಾತುಗಳನ್ನು ನಿಮ್ಮ ತಂದೆ ತಾಯಿಯ ಬಗ್ಗೆ, ಗುರುಗಳ ಬಗ್ಗೆ, ಸಮಾಜದ ಹಿರಿಯರ ಬಗ್ಗೆ ಸಾಕಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ. ಅದನ್ನು ಪಾಲಿಸಿ ಅಂಥವರು ಬಂದು ನಮಗೆ ಸಾನ್ನಿಧ್ಯ ವಹಿಸಿದರು. ಆನಂತರ ನಮ್ಮ ತಾಲೂಕಿನ ಸರ್ವತೋಮುಖ ಪ್ರಗತಿಪರ ವ್ಯಕ್ತಿ, ತಾಲೂಕಲ್ಲೇ ಸಾಕಷ್ಟು ಮುಂದೆ ತಗೊಂಡು ಹೋಗಬೇಕು ಅಂತ ಬಯಸಿ ಇತಿಹಾಸವನ್ನು ತಿರುಚಿರ್ತಕ್ಕಂಥ, ಸಾಕಷ್ಟು ತಮ್ಮ ಕಾರ್ಯಕ್ರಮಗಳ ಮುಖಾಂತರವಾಗಿಯೇ ಇಡೀ ಕರ್ನಾಟಕದಲ್ಲಿಯೇ ಕರ್ನಾಟಕದ ತುಮಕೂರು ಡಿಸ್ಟಿಕಲ್ಲಿ ಅತ್ಯಂತ ಪ್ರಭಾವವಾಗಿರ್ತಕ್ಕಂಥ ರಾಜಕಾರಣಗಳಿದ್ರೂ ಸಹ ನಮ್ಮ ಆತ್ಮೀಯ ಶಾಸಕರನ್ನು ಗುರುತಿಸಿ ತುಮೂಲ್ ಅಧ್ಯಕ್ಷರನ್ನು ಮಾಡಿದರು. ಅದು ಅದೃಷ್ಟ ಅಲ್ಲ, ಅವರಿಗೆ ಅದೃಷ್ಟ ಅಲ್ಲ, ಅವರು ಮಾಡಿರ್ತಕ್ಕಂಥ ಕಾರ್ಯಗಳೇ ಹುಡ್ಕೊಂಡು ಬಂದು. ನಮ್ಮ ಒಂದು ಕಾಲೇಜಿನ ಬಗ್ಗೆ ಸದಾ ಅವರಿಗೆ ಇಚ್ಛೆ ಇತ್ತು ಮತ್ತು ಕಲ್ಪನೆ ಇದೆ ಚೆನ್ನಾಗಿ ಬೆಳೆಸ್ಬೇಕಂತಂದು. ಸಾಮಾನ್ಯವಾಗಿ ಲಾಸ್ಟ್ ಜಾನಪದ ಉತ್ಸವಕ್ಕೆ ಬರಬೇಕಾಗಿತ್ತು, ಆವತ್ತು ಅಷ್ಟೇ ಬೇರೆ ಬೇರೆ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸುವ ಉದ್ದೇಶದಿಂದ ಬರಲಿಕ್ಕಾಗಿಲ್ಲ. ಇವತ್ತು ಅದೇ ಅವರು ಹೈಕಮಾಂಡ್ ಬಂದಿದ್ದಾರೆ, ಆ ದೃಷ್ಟಿಯಿಂದ ಬಂದು ಭಾಗವಹಿಸ್ಲಿಕ್ಕೆ ಆಗಲಿಲ್ಲ. ಅವ್ರನ್ನ ಕೇಳ್ಕೊಂಡೆ ನಾವು ಡೇಟ್ ಡಿಸೈಡ್ ಮಾಡಿರ್ತಾರೆ. ಅಂಥವರಿಗೆ ಪರೋಕ್ಷವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಆನಂತರ ಬಂದವ್ರನ್ನ ನೆನೆಸ್ಕೊಳ್ತೀನಿ. ಮುಖ್ಯವಾಗಿ ಈ ಸಭೆಯಲ್ಲಿ ಪ್ರಾಂಶುಪಾಲರಾಗಿ ಅಧ್ಯಕ್ಷರು ವಹಿಸಿರ್ತಕ್ಕಂಥ ಆತ್ಮೀಯರಾದ NB ಶಿವಾನಂದ ಅವರಿದ್ದಾರೆ. ಮತ್ತು ನಮ್ಮ ಸದಾ ನಮ್ಮ ಕಾಲೇಜಿನ ಒಲತನ್ನು ಕೋರ್ತಕ್ಕಂಥ, ಯಾವಾಗಲೂ ಸಹ ನಿರಂತರವಾಗಿ ಕಾಲೇಜಿನ ಅಭಿವೃದ್ಧಿಯ ಸದಸ್ಯರಾಗಿ ಬರ್ತಕ್ಕಂಥ ವೈಲಪ್ಪ ಸರ್ ಇದ್ದಾರೆ. ಆನಂತರ ಒಂದು ನಮ್ಮ ಅಮರನಾಥ್ ಅವರಿದ್ದಾರೆ. ನಮ್ಮ ಆತ್ಮೀಯರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗಾನಾಯಕರವರು, ಆಮೇಲೆ ಈ ಒಂದು ಅಮುಜಾಕ್ಷಿ ಅವರಿದ್ದಾರೆ. ಅವರಲ್ಲಿ ನಾನು ಮನವಿ ಮಾಡಿದ್ದೀನಿ ಲಾಸ್ಟ್ ಟೈಮ್ ಬಂದಾಗ, ಅಮರನಾಥ್ ಮತ್ತು ನಮ್ಮ ಲಿಂಗಾನಾಯಕರಲ್ಲಿ. ಅವ್ರು ಹೇಳಿದರು, ಅಮರನಾಥ್ ಅವರ ಅಣ್ಣವರಿದ್ದರು, ಅಣ್ಣವರಿದ್ದಾಗ ನಿಮಗೆ ಫೀಲ್ಡ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರು. ಇನ್ನೂ ಸಾಕಾರ ಆಗಿಲ್ಲ. ಮೊನ್ನೆ ನಮ್ಮ ಯುವ ಲಿಂಗನಾಯಕರವರು ಹೇಳಿದ್ದಾರೆ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಅಂಥವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಆನಂತರ ಆತ್ಮೀಯರು ನಾವು PC ಮಾಡಬೇಕಾದಾಗ ನಮ್ಮ ಜೊತೆ ಇರ್ತಕ್ಕಂಥ ಒಂದು ಸಣ್ಣ ಹೊನ್ನೆಯವರು, ಜಾನಪದ ವಿದ್ವಾಂಸರು ಆಸೀನರಾಗಿದ್ದಾರೆ. ಮತ್ತು ಎಲ್ಲ ನನ್ನ ಸಹಪಾಠಿಗಳು, ಭಾಳ ಮುಖ್ಯವಾಗಿ ಆ ಸಹಪಾಠಿಗಳನ್ನು ಇಷ್ಟೊಂದು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಮುಖ್ಯವಾಗಿ ವಿದ್ಯಾರ್ಥಿನಿಯರೇ 2014ರಲ್ಲಿ ಈ ಗಡಿಭಾಗದ ಒಂದು ಬರದ ನಾಡಲ್ಲಿ ಮಹಿಳಾ ವಿದ್ಯಾಭ್ಯಾಸದ ಅಥವಾ ಮಹಿಳಾ ಸಬಲೀಕರಣಕ್ಕೆ ಅಂತಲೇ ಈ ಒಂದು ಮಹಿಳಾ ಕಾಲೇಜು ಸ್ಥಾಪನೆಯಾಗಿ ನೀವು ನೋಡಿದಿರಿ. ಸುಮಾರು ಜನ ಇಲ್ಲಿ ಜೂನಿಯರ್ ಕಾಲೇಜ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಇದ್ದೀರಿ. ಆ ಜೂನಿಯರ್ ಕಾಲೇಜಲ್ಲಿ ಆ ಇಕ್ಕಟ್ಟಲ್ಲಿ, ಆ ದುಸ್ಥಿತಿಯಲ್ಲಿ ಸುಮಾರು 4 ವರ್ಷಗಳ ಕಾಲ ಕಳೆದಿವಿ ನಾವು. ಮೊದಲಿಗೆ ನಮ್ಮ ಸ್ವರ್ಗಸ್ಥರಾಗಿರ್ತಕ್ಕಂಥ ನಮ್ಮ ಮೇಷ್ಠರಾಗಿರ್ತಕ್ಕಂಥ ವಯಸ್ಸು ಹೆಚ್ಚಿನವರು ನೋಡಲ್ ಆಫೀಸರ್ ಆಗಿ ಅಲ್ಲಿ ಇರ್ತಕ್ಕಂಥ ಹಳೆ ರೂಮ್ಗಳನ್ನು ಸ್ವಚ್ಛ ಮಾಡಿಸಿ ಆ ಒಂದು ವೇದಿಕೆಯನ್ನು
ಪಾವಗಡ ತಾಲೂಕಿನ ಅನೇಕ ಶಿಕ್ಷಣ ಪ್ರೇಮಿಗಳನ್ನ ಹಿಡ್ಕೊಂಡು, ದಾನಿಗಳನ್ನು ಹಿಡ್ಕೊಂಡು ಒಂದು ವೇದಿಕೆ ಸಿದ್ಧ ಮಾಡ್ತಾರೆ. ಅದರಲ್ಲೇ ನಾವು ಸುಮಾರು 4 ವರ್ಷಗಳ ಕಾಲ ಕಳೆದ್ವಿ ನಾವು. ಮತ್ತು ನಾನು 2017ರಲ್ಲಿ ಟ್ರಾನ್ಸ್ಫರ್ ಆಗಿ ಬಂದೆ. ಬಂದಮೇಲೆ 18ರಲ್ಲಿ ಚಾರ್ಜ್ ಅನಿವಾರ್ಯ ಚಾರ್ಜ್ ತಗೊಂಡು, ಆ್ಯಕ್ಚುಲಿ ನಾನು ಪ್ರಿನ್ಸಿಪಲ್ ಆಗುವ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನಮಗೆ ತೆಗೆದಿರತಕ್ಕಂಥ ರಾಮಾಂಜಮ್ ಆಗಬೇಕಾಗಿತ್ತು. ಅನಿವಾರ್ಯವಾಗಿ ಚಾರ್ಜ್ ತಗೊಂಡಾದ್ಮೇಲೆ ಅನೇಕ ಸವಾಲುಗಳು. ನಾವು ಡಿಗ್ರಿ ಕಾಲೇಜ್ ಮೇಲೆ ನೋಡ್ತಾ ಇದ್ದೀವಿ, ನೀವು ಬೇರೆ ಬೇರೆ ಬರೀ ಪಾಠ ಮಾಡೋದಲ್ಲ, ಪಠ್ಯದ ಜೊತೆಗೆ ಪಠ್ಯೇತರ ಕಾರ್ಯಕ್ರಮ ಮಾಡಬೇಕು. ಅಲ್ಲಿ ಮಾಡ್ಲಿಕ್ಕಿಲ್ಲ. ಅವ್ರು ಯಾವಾಗ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ಸ್ನೇಹಿತರೆ ಆದರೂ ಅವರ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ. ಆ ದೃಷ್ಟಿಯಲ್ಲಿ ಪರೀಕ್ಷಾ ಸಮಯದಲ್ಲಿ ಕಾರ್ಯಕ್ರಮ ಮಾಡಬೇಕಾಗ ತುಂಬಾ ಸವಾಲುಗಳು ಎದುರಿಸಬೇಕು. ಅಷ್ಟೊತ್ತಿಗೆ 2022-21-20ರಲ್ಲಿ ಈ ಒಂದು ಬಿಲ್ಡಿಂಗ್ ರೈಟ್ಸ್ ಸಂಸ್ಥೆಯಿಂದ ಸ್ಥಾಪನೆ ಆಯಿತು. ಆಮೇಲೆ 2022 ಇದು ನಮ್ಮ ನಾರಾಯಣ ಸ್ವಾಮಿ ಅವರನ್ನ ಕರೆಸಿಬಿಟ್ಟು ಉದ್ಘಾಟನೆ ಮುಖಾಂತರವಾಗಿ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ವೆಂಕಟಣ್ಣಪ್ಪರವರ ಅಧ್ಯಕ್ಷತೆಯಲ್ಲಿ ಈ ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿದ ಮೇಲೆ ಏನಾದರೂ ಮಾಡಿ ಹೋಗ್ಬೇಕು, ಅಷ್ಟೊತ್ತಿಗೆ ನಮ್ಗೆ ನ್ಯಾಕ್ ಮಾಡ್ಬೇಕಂತ ಬಂತು. ನ್ಯಾಕ್ ಮಾಡಲೇಬೇಕು. ಅದು ಕುತ್ಕೊಳ್ಳೋಕೆ ಜಾಗ ಇಲ್ಲ. ಸ್ಟಾಫ್ ರೂಮಲ್ಲೇ, ಲೈಬ್ರರಿಯಲ್ಲೇ, ಈ ಕಡೆ ಆಫೀಸಲ್ಲೇ ಮತ್ತೆ ಪ್ರಾಂಶುಪಾಲರಲ್ಲೇ ಯಾರು ಬಂದ್ರೆ ಕುತ್ಕೊಳ್ಳೋಕ್ಕೂ ಅಂತ ಸ್ಥಿತಿ ಇತ್ತು. ಅಂತ ಸ್ಥಿತಿಯಲ್ಲೂ ಸಹ ಚಂದ್ರಪ್ಪ ಸರ್ ಆಗಲಿ ನಾವಾಗಲಿ ಮಕ್ಕಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಮೂಲಭೂತ ಸೌಕರ್ಯವನ್ನು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಆದರೆ ಸ್ಥಳದ ಅಭಾವದಿಂದ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಧೈರ್ಯ ಮಾಡಿ ಸೆಪ್ಟೆಂಬರ್ 22ರಂದು ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ ಕಾಲೇಜನ್ನು. ಅದೇಗ ಸವಾಲುಗಳು ಎದುರಾಯಿತು. ಶಿಫ್ಟ್ ಮಾಡೋ ಮುಂಚಿತವಾಗಿ ಸುಮಾರು ಫಾರೆಸ್ಟ್ ಕಡೆಯಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು 400 ಗಿಡಗಳನ್ನ ಸುತ್ತು ಹಾಕಿದ್ವಿ. ಮತ್ತೆ ಬಸ್ ಪಾಸ್ ಮಾಡಿಸಿದ್ವಿ. ಒಂದು ವರ್ಷದ ಮುಂಚಿತವಾಗಿ ಬಸ್ ಪಾಸ್ ಯಾಕೆ ಮಾಡಿಸಿದ್ವಿ ಅಂತಂದ್ರೆ ಮಕ್ಕಳು ದೂರ ಅಂತಿದ್ರು. ಅವರ ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ 1 ವರ್ಷದಿಂದಲೇ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗ್ತೀವಿ, ನಾಳೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಯಾವುದೇ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಸಹ 3/7/2025 ಇಲ್ಲಿವರೆಗೂ ಸಹ ನಾವು ದೂರ ಆಯಿತು ಅನ್ನೋ ವಿದ್ಯಾರ್ಥಿನಿಯ ಕಂಪ್ಲೇಂಟೇ ಇಲ್ಲ ಅಂತ ಯಾವುದೋ ಒಂದು ಹೇಳಬಾರ್ದಂಥ ಕೆಲಸಗಳು ಆಗಿಲ್ಲ. ಆ ಧೈರ್ಯದ ಮೇಲೆ ಶಿಫ್ಟ್ ಮಾಡಿದ್ರಿಂದ ನಮಗೆ ಸಾಕಷ್ಟು ಅನುಕೂಲ ಆಯಿತು. ಜೊತೆಗೆ ಈ ಒಂದು 23ರಲ್ಲಿ ನ್ಯಾಕ್ ಆಯಿತು. ಆ ನ್ಯಾಕಲ್ಲಿ B+ ಬಂತು. ಬರಲಿಕ್ಕೆ ಕಾರಣ ಅಂತಂದ್ರೆ ಈ ಮೂಲಭೂತ ಸೌಕರ್ಯಗಳು ಸಹ, ಜೊತೆಗೆ ನಮ್ಮೆಲ್ಲ ಏನು ನಮ್ಮ ಸಹಪಾಠಿಗಳಿದ್ದಾರೆ ರಾತ್ರಿ ಆಗಲು ಕಷ್ಟಪಟ್ಟು ಮಾಡಿದ್ರಿಂದ ನಮ್ಮ ಒಂದು ಪಾವಗಡ ತಾಲೂಕಲ್ಲಿರ್ತಕ್ಕಂಥ ಕಾಲೇಜುಗಳಲ್ಲಿಯೇ ಪ್ರಪ್ರಥಮ ಬಾರಿಗೆ 2014ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಕಾಲೇಜು B+ ಅಂತ ತಗೊಳ್ತು. ಆ ತಗೊಳ್ಳಿಕ್ಕೆ ವಿದ್ಯಾರ್ಥಿನಿಯರು ಕಾರಣಕರ್ತರು ಮತ್ತೆ ನಮ್ಮ ಎಲ್ಲ ಅಧ್ಯಾಪಕರು ಕಾರಣಕರ್ತರು ಅಂತ ವಿದ್ಯಾರ್ಥಿನಿಯರೇ. 2022-23ರಲ್ಲಿ ಒಂದು 3.5 ಕೋಟಿ ಬಂತು, ಆ ಬಿಲ್ಡಿಂಗ್ ಆಯಿತು. ಆಮೇಲೆ ನಿಜವಾಗ್ಲೇ 4 ಕೋಟಿ ಬಂತು, ಆ ಬಿಲ್ಡಿಂಗ್ ಆಗ್ತಾ ಇದೆ. ಲಾಸ್ಟ್ ಮೊನ್ನೆ 24ರಲ್ಲಿ 1 ಕೋಟಿ ಬಂದಿದೆ. ಈ ಒಂದು ಮಹಿಳಾ ಲಾಂಚ್ ಅಂತ ಹೇಳ್ಬಿಟ್ಟು ನಮ್ಮ CM ಸಿದ್ದರಾಮಯ್ಯ ಅವರು ಸರ್ವರಿಗೂ ಸಹ ಸಮಬಾಳು ಸಮಪಾಲು ಅನ್ನುವ ಅಂಬೇಡ್ಕರ್ ವಾದಿಯನ್ನ, ಬಸವಣ್ಣವಾದಿಯನ್ನ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೆಣ್ಣು ಮಕ್ಕಳ ಹಾಜರಾತಿಯನ್ನು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ. 1 ಕೋಟಿ ಅಂದ್ರೆ ಒಂದು ಹೆಣ್ಣು ಮಕ್ಕಳಿಗಾಗಿಯೇ ಅವರ ವಾಶ್ರೂಮ್ಗೋಸ್ಕರ, ನೀರಿಗೋಸ್ಕರ ಚೆನ್ನಾಗಿರ್ಬೇಕು, ಚೆನ್ನಾಗಿ ಹಾಜರಾಗಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಇದು ಮಾಡ್ತಾರೆ ಸುಮಾರು. ಆಮೇಲೆ ನನ್ನ ಒಂದು ಅದೃಷ್ಟ ಅಂತ ಹೇಳಲ್ಲ, ಯಾಕಂದ್ರೆ ನಾನು ಅಂಬೇಡ್ಕರ್ ವಾದಿ. ಶ್ರಮ ಎಲ್ಲಿ ಶ್ರಮ ಇದೆ ಅದು ಫಲಶ್ರುತಿ ಇರುತ್ತೆ ಅನ್ನೋ ಒಂದು ನಂಬಿಕೆ. ಅದಕ್ಕೆ ನ್ಯಾಕಲ್ಲೇ ಇಲ್ಲಿ ಬಂದಾಗ ಏನೂ ಇರಲಿಲ್ಲ, ಒಂದು ಕುತ್ಕೊಳ್ಳೋಕೆ ಏನೋ ಅವಕಾಶ ಇರಲಿಲ್ಲ. ಕೋವಿಡ್ ಅಲ್ಲಿ ಸುಮಾರು 6 ಲಕ್ಷ ಉಳಿಸ್ಕೊಂಡಿದ್ದೆ ನಾನು. 6 ಲಕ್ಷ ಬಳಸ್ಕೊಂಡು ಸಹ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಡದಿದ್ರೂ ಸಹ ಚಾಲೆಂಜ್ ಮಾಡಿ ಎಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯ. ಏನಾದರೂ ಆಗ್ಲೇನೋ ಮುನ್ನುಗ್ದೆ. ಆಮೇಲೆ ಸುಮಾರು 4 ಲಕ್ಷ ಒಂದ್ಸಲ ಬಂತು, 3 ಲಕ್ಷ ಬಂತು, 2 ಲಕ್ಷ ಬಂತು, ಸುಮಾರು ಬಂತು. ಇವತ್ತು ಎಲ್ಲ ಮಕ್ಕಳಿಗೂ ಡೆಸ್ಕ್ಗಳಿದೆ, ಎಲ್ಲ ಲೆಕ್ಚರರ್ಸ್ ಕಂಪ್ಯೂಟರ್ಗಳಿದೆ, ಟೇಬಲ್ ಇದೆ, ಅಲ್ಮಾರ ಇದೆ. ಬೇರೆ ದೊಡ್ಡ ಕಾಲೇಜಲ್ಲೂ ಆ ರೀತಿ ಅನುಕೂಲ ಇಲ್ಲ. ಅನುಕೂಲ ಮಾಡಲಿಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಮಾಜಿ ಸಚಿವರಿಗೂ ಸಹ, ಶಾಸಕರಿಗೂ ಸಹ, ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ಗೂ ಸಹ ಅನಂತ ಧನ್ಯವಾದಗಳಿಂದ ಈ ಮುಖಾಂತರ ನಡೆಸ್ಕೊಳ್ತಾ ಇದ್ದೀನಿ. ನನ್ನ ಉದ್ದೇಶ ಒಂದೇ ಇತ್ತು. 2023ರಲ್ಲಿ ಮೀಟಿಂಗ್ ಮಾಡಿದ್ವಿ, ನಮ್ಮ ಒಂದು ಎಲ್ಲ ಅಧ್ಯಾಪಕರ ಮೀಟಿಂಗ್ ಮಾಡಿದ್ವಿ. ಮುಂದೆ ಏನಾಗಬೇಕು, BC ಆಗಬೇಕು ಅಂತ ಒಂದಿತ್ತು. ಆ ಒಂದು ಏನಾದರೂ ಬಿಲ್ಡಿಂಗ್ ಆಗಲಿಲ್ಲ, ಅದು ಆಗಲಿಲ್ಲ. ಆದರೆ ನಂತರ ಬಂದಂಥ ಶಿವಾನಂದರವರ ಅಧ್ಯಕ್ಷತೆಯಲ್ಲಿ ಒಂದು BC ಆಗಿದೆ. HECS ನನಗೆ ಐಡಿಯಾ ಇರಲಿಲ್ಲ, ಅದು ಆಗಿದೆ. ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ತಾಲೂಕಿನವರು ಮಾಡ್ತಾ ಇದ್ದಾರೆ ಸುಮಾರು. ಆಮೇಲೆ ನಾವಿದ್ದಾಗಲೇ ಸಹ ನಮ್ಮ ಆಫೀಸ್ ತುಂಬ ಆಕ್ಟಿವ್ ಕೆಲಸ ಮಾಡ್ತಾ ಇತ್ತು. ಲಲಿತಾ ಇರ್ಬೋದು, ಕುಮಾರ್ ಸಾಧಿ ಇರ್ಬೋದು, ಅಥವಾ ನಮ್ಮ ಕಾರ್ತಿಕ್ ಇರ್ಬೋದು. ಅವ್ರ ಮುಖಾಂತರ ಪ್ರತಿಯೊಬ್ಬರ ಮನೆಗೆ ರಿಸಲ್ಟ್ ಬಂದ ತಕ್ಷಣ ಆ ರಿಸಲ್ಟ್ ತಗೊಂಡು ಎಲ್ಲ ಕಾಲೇಜ್ಗೆ ಹೋಗ್ಬಿಟ್ಟು ರಿಸಲ್ಟ್ ತಗೊಂಡು ಅವ್ರ ಮನೆಗೆ ನಾವು ಒಂದು ಲೆಟರ್ನ ಹಾಕ್ತಾ ಇದ್ವಿ, ಯಾರು ಪಾಸ್ ಆಗಿತ್ತು ಹೇಳ್ಬಿಟ್ಟು. ಈ ಕಾಲೇಜ್ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ತೀವಿ ನಾವು. ಮಹಿಳಾ ಕಾಲೇಜ್ ಒಂದು ಇಮೇಜ್ ಇದೆ, ಸ್ಟಾಫ್ ಒಂದು ಇಮೇಜ್ ಇದೆ, ಪ್ರಿನ್ಸಿಪಲ್ ಒಂದು ಇಮೇಜ್ ಇದೆ, ಈ ಬಿಲ್ಡಿಂಗ್ ಒಂದು ಇಮೇಜ್ ಇದೆ. ಆ ಇಮೇಜ್ ನೋಡ್ಕೊಂಡೆ ಇವತ್ತು ಇಷ್ಟೊಂದು ಅಡ್ಮಿಷನ್ ಆಗಲಿಕ್ಕೆ ಸಾಧ್ಯ ಆಗೋದ್ರಲ್ಲಿ ಯಾವುದೇ ಇಲ್ಲ. ಆನಂತರ ಮುಖ್ಯವಾಗಿ
ಕಾಂಪೌಂಡ್ ಹಾಕಬೇಕಾಗಿತ್ತು, ಅದರ ಕನಸು ಬೇರೆ ಎಲ್ಲ ಕನಸು ಈಡೇರಾಗಿದೆ. ಆ ಕಾಂಪೌಂಡ್ ಹಾಕಬೇಕಂತ ಹೇಳ್ಬಿಟ್ಟು ತುಂಬಾ ಆಸೆ ಇದೆ, ಅದು ನಮಗೆ ಸಿಗ್ತಾ ಇಲ್ಲ. ನಮ್ಮ ಶಾಸಕರು ಅನಿವಾರ್ಯವಾಗಿ ಎರಡು ಫಂಕ್ಷನ್ಗೆ ಮಿಸ್ ಆಗಿದ್ದಾರೆ, ಅದು ನಾವು ಬಿಡಲ್ಲ. ಅವ್ರು ಹೇಳಿದ್ದಾರೆ, ನೀವು ಏನು ರಿಟೈರ್ಡ್ ಆಗ್ತೀರಾ, ಆ ರಿಟೈರ್ಡ್ ಆಗೋ ಟೈಮಲ್ಲಿ ನಿಮ್ಗೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ರಿಟೈರ್ಡ್ ಆಗ್ಬೋದು ಭೌತಿಕವಾಗಿ, ಆದ್ರೆ ಈ ಕಾಲೇಜಿನ ಸಂಬಂಧ ಸದಾ ಇರ್ತದೆ. ನಾವು ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಬೆಳೆದಿದ್ದೀವಿ, ಇಲ್ಲೇ ಸಾಯ್ತಕ್ಕಂಥವ್ರು ನಾವು ಬೇರೆ ಕಡೆ ಹೋಗಲ್ಲ. ಯಾರೇ ಪ್ರಾಂಶುಪಾಲ ಆಗಿದ್ರು ಸಹ ನಮ್ಮ ಸಹಕಾರ ಕೊಡ್ತೀವಿ, ಸಹಕಾರ ಕೊಟ್ಟು ಸಲಹೆ ಕೊಡ್ತೀವಿ. ಕೇಳಿಲ್ಲ ಅಂದ್ರೆ CDC ಮೆಂಬರ್ಸ್ ಇರ್ತಾರೆ, ನಮ್ಮ ಅಧ್ಯಕ್ಷರು ಇರ್ತಾರೆ, ಅವ್ರ ಮುಖಾಂತರ ಕಾಲೇಜಿನ ಉನ್ನತ ಕಡೆಗೆ ಕೊಂಡೊಯ್ಯಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ಎಲ್ಲ ವಿದ್ಯಾರ್ಥಿಗಳು, ಸಹಪಾಠಿಗಳಿಗೂ ಮತ್ತೆ ಪ್ರಸ್ತುತ ಇರತಕ್ಕಂಥ ನಮ್ಮ ಪ್ರಾಂಶುಪಾಲರು ವಂದಿಸಿ ಈ ಒಂದು ಪ್ರಾಸ್ತಾವಿಕ ಭಾಷಣ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.